ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಮೋದಿ ಸರ್ಕಾರ ಸಂಸತ್ತಿನ ಉಭಯ ಸದನಗಳಲ್ಲಿ ಅಂಗೀಕಾರವನ್ನು ಪಡ್ಕೊಂಡು ಈಗಾಗಲೇ ಅದನ್ನು ಕಾನೂನಾಗಿ ರೂಪಿಸ್ತಾ ಇದೆ. ಆದರೆ ಇದನ್ನು ವಿರೋಧಿಸಿ 70ಕ್ಕೂ ಹೆಚ್ಚು ಸಂಘಟನೆಗಳು, ರಾಜಕೀಯ ಪಕ್ಷದವರು ಸುಪ್ರೀಂ ಕೋರ್ಟ್ಗೆ ತಕರಾರು ಅರ್ಜಿಯನ್ನು ಹಾಕಿದರು. ಇವತ್ತು ವಿಚಾರಣೆ ಶುರುವಾಗ್ತಿದ್ದಂತೆ ಅರ್ಜಿದಾರರ ಜೊತೆಗೆ ಕೇಂದ್ರಕ್ಕೂ ಕೂಡ ಸರ್ವೋಚ್ಚ ನ್ಯಾಯಾಲಯ ಕಿವಿ ಹಿಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ 2024 ಮಂಡಿಸಿ ಅಂಗೀಕಾರನೂ ಪಡೆದಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಸಹಿ ಹಾಕಿ ಮಸೂದೆ ಜಾರಿಗೆ ಸೂಚನೆ ಕೊಟ್ಟಿದ್ದಾರೆ. ಆದರೆ ಇದನ್ನು ಒಪ್ಪದ 70ಕ್ಕೂ ಹೆಚ್ಚು ಮುಸ್ಲಿಂ ಸಂಘಟನೆಗಳು, ರಾಜಕೀಯ ಪಕ್ಷದವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಕೆಲವು ಅರ್ಜಿಗಳು ಈ ಕಾನೂನನ್ನ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇನ್ನು ಕೆಲವು ಅರ್ಜಿಗಳು ಕಾನೂನಿನ ಅನುಷ್ಠಾನ ತಡೆಯಬೇಕೆಂದು ಕೋರಿವೆ. ಇದೇ ಅರ್ಜಿಗಳನ್ನ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ನ್ಯಾಯಮೂರ್ತಿಗಳಾದ ಸಂಜಯ್ ಕುಮಾರ್ ಮತ್ತು ಕೆವಿ ವಿಶ್ವನಾಥ್ ಅವರನ್ನೊಳಗೊಂಡ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ ಅರ್ಜಿಗಳ ವಿಚಾರಣೆ ಶುರು ಮಾಡಿತು. ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಸರ್ಕಾರದ ವಿರುದ್ಧ ವಾದ ಮಂಡಿಸುತ್ತಿದ್ರೆ, ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪ್ರತಿವಾದ ಶುರು ಮಾಡಿದ್ರು. ಆಗ ಸ್ವಾರಸ್ಯಕರ ಚರ್ಚೆಗಳು ನಡೆದವು. ವಕ್ಫ್ ಮಂಡಳಿಯ 8 ಸದಸ್ಯರಲ್ಲಿ 2 ಮುಸ್ಲಿಮೇತರರು ಯಾಕೆ? ನ್ಯಾಯಪೀಠದಲ್ಲಿ ಜಡ್ಜ್ಗಳೆಲ್ಲ ಒಂದೇ ಮತದವರು ಸಾಧ್ಯನಾ? ಹಾಗೇನೆ ವಕ್ಫ್ ಮಂಡಳಿಯಲ್ಲಿ ಎಲ್ಲರೂ ಮುಸ್ಲಿಮರಿದ್ರೆ ಆಗತ್ತಾ? ಹಾಗೇನಾದ್ರೂ ಆಗಿ ಹೋದ್ರೆ ಹೇಗೆ ನ್ಯಾಯ ಸಿಗಲು ಸಾಧ್ಯ ಹೇಳಿ? ನ್ಯಾಯಪೀಠದಲ್ಲಿ ಕೂತಾಗ ನಾವು ಧರ್ಮದಿಂದ ಆಚೆ ಇರ್ತೀವಿ. ನಮ್ಮ ಎದುರಿಗಿರುವ 2 ಕಡೆಯವರನ್ನ ಸಮನಾಗಿ ನೋಡ್ತೀವಿ. ನಾವು ಭೇದ ಭಾವ ಮಾಡಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಟ್ರಸ್ಟ್ಗಳಿಗೆ ನ್ಯಾಯಪೀಠದ ಹೋಲಿಕೆ ಮಾಡಿದ್ದು ಸರಿಯಲ್ಲ. ಸರಿ, ಹಾಗಿದ್ರೆ ವಕ್ಫ್ ಮಂಡಳಿಗೆ 2 ಮುಸ್ಲಿಮೇತರರು ಇದ್ರೆ ದೇವಸ್ಥಾನ ಮಠಗಳಿಗೆ ಮುಸ್ಲಿಮರು ಸದಸ್ಯರಾಗಬಹುದಲ್ವಾ? ಇದು ಜಂಟಿ ಸಂಸದೀಯ ಸಮಿತಿಯಿಂದ ಪರಿಶೀಲನೆಯಾಗಿದೆ. ಕರಡು ತಿದ್ದುಪಡಿಗೂ ಮುನ್ನ 38 ಸಭೆ ನಡೆಸಿ ನಿರ್ಧರಿಸಿದ್ದಾರೆ. ಮಸೂದೆ ತಿದ್ದುಪಡಿಗೆ 98 ಲಕ್ಷ ಸಲಹೆಗಳನ್ನ ಅಳವಡಿಸಲಾಗಿದೆ. ಸಂಸತ್ನ 2 ಕಲಾಪಗಳಲ್ಲಿ ಮಂಡಿಸಿ ಒಪ್ಪಿಗೆ ಪಡೆಯಲಾಗಿದೆ. ಹಾಗಾಗಿ ವಕ್ಫ್ ತಿದ್ದುಪಡಿ ಮಸೂದೆ ಎಲ್ಲರೂ ಒಪ್ಪಬೇಕಾಗಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ಮೊದಲು ತಡೆ ನೀಡಬೇಕು. ಆಮೇಲೆ ನ್ಯಾಯಾಲಯ ಸುದೀರ್ಘ ವಿಚಾರಣೆ ನಡೆಸಲಿ. ಕಾಯ್ದೆಗೆ ಸಾರ ಸಗಟಾಗಿ ತಡೆಯಾಜ್ಞೆ ಸಾಧ್ಯವಿಲ್ಲ. ಕೇಂದ್ರ ಸರ್ಕಾರ ಮೊದಲು ಉತ್ತರ ಕೊಡಲಿ, ಆನಂತರ ತಡೆಯಾಜ್ಞೆ ಬಗ್ಗೆ ನಿರ್ಧಾರವಾಗುತ್ತೆ. ಹೀಗೆ ವಾದ ಪ್ರತಿವಾದಗಳು ಜೋರಾಗಿ ನಡೀತು. ಆಮೇಲೆ ಸಮಯ ಆಗಿದ್ರಿಂದ ನ್ಯಾಯಪೀಠವು ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ಇದು ವಕ್ಫ್ ಬಿಲ್ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದವಾದರೆ, ವಕ್ಫ್ ಬಿಲ್ ವಿರೋಧಿಸಿ ಇವತ್ತು ದೇಶದಾದ್ಯಂತ ಮುಸ್ಲಿಂ ಸಂಘಟನೆಗಳ ಪ್ರತಿಭಟನೆ ಜೋರಾಗಿತ್ತು. ಅದರಲ್ಲೂ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಸೇರಿ ಅನೇಕ ಜಿಲ್ಲೆಗಳಲ್ಲಿ ಹಿಂಸಾಚಾರವೇ ನಡೆದು ಹೋಗಿದೆ. ಅಷ್ಟೇ ಅಲ್ಲ, ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ತನಿಖೆ ನಡೆಸಲು ರಾಷ್ಟ್ರೀಯ ಮಹಿಳಾ ಆಯೋಗ ತನಿಖಾ ಸಮಿತಿಯನ್ನ ರಚಿಸಿದೆ. ನಾಳೆ ಪಶ್ಚಿಮ ಬಂಗಾಳಕ್ಕೆ ತೆರಳಲಿರುವ ನಿಯೋಗ ಏಪ್ರಿಲ್ 18 ಮತ್ತು 19ರಂದು ಕೂಲಂಕುಷ ತನಿಖೆ ನಡೆಸಲಿದೆ. ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರದ ಮಧ್ಯೆ ಇವತ್ತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮುಸ್ಲಿಂ ಮುಖಂಡರ ಸಭೆ ನಡೆಸಿದ್ರು. ಯಾವುದೇ ಕಾರಣಕ್ಕೂ ವಕ್ಫ್ ಬಿಲ್ ಜಾರಿಗೆ ಅವಕಾಶ ಕೊಡಲ್ಲ ಅಂತ ಭರವಸೆ ಕೊಟ್ಟರು. ಜೊತೆಗೆ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಮೇಲೂ ಹರಿಹಾಯ್ದ್ರು. ಇನ್ನೊಂದು ಕಡೆ ಮುರ್ಷಿದಾಬಾದ್ ಹಿಂಸಾಚಾರಕ್ಕೆ ಬಲಿಯಾದ ಹಿಂದೂಗಳ ಪರವಾಗಿ ಪಶ್ಚಿಮ ಬಂಗಾಳದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಹುತಾತ್ಮರ ದಿನ ಆಚರಿಸಿದ್ರು. ವಕ್ಫ್ ವಿರುದ್ಧ ಅತಿ ದೊಡ್ಡ ಹೋರಾಟಕ್ಕೆ ಮಂಗಳೂರಲ್ಲಿ ವೇದಿಕೆ. ವಕ್ಫ್ ತಿದ್ದುಪಡಿ ವಿರೋಧಿ ಹೋರಾಟಕ್ಕೆ ಮಂಗಳೂರಲ್ಲಿ ದೊಡ್ಡ ವೇದಿಕೆ ರೆಡಿಯಾಗ್ತಿದೆ. ಎಲ್ಲ ಊರುಗಳಿಂದ ಮುಸ್ಲಿಮರು ಬರುವಂತೆ ಮಸೀದಿಗಳಿಗೆ ಸುತ್ತೋಲೆ ಹೊರಡಿಸಲಾಗಿದೆ. ಕಟ್ಟರ್ ಮುಸ್ಲಿಂ ಬಾಹುಳ್ಯದ ಕರಾವಳಿಯಲ್ಲಿ ಭಾರೀ ಪ್ರತಿಭಟನೆಗೆ ಸಿದ್ಧತೆ ನಡೆಯುತ್ತಿದ್ದು, ನಾಡಿದ್ದು ಅಂದ್ರೆ ಶುಕ್ರವಾರ ಮಂಗಳೂರಿನ ಅಡ್ಯಾರ ಕಣ್ಣೂರು ಶಾ ಮೈದಾನದಲ್ಲಿ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.